ಅದನ್ನು ಕೇಳ್ತೀನಿ ಬಿಕಾಸ್ ಸ್ಟೇಜಲ್ಲಿ ಹೇಳಿದರು ಟ್ಯೂಬ್ಲೈಟ್ ಥರ ಸ್ವಿಚ್ ಆನ್ ಆಗ್ತಾರೆ ಮತ್ತು ಆಫ್ ಆಗಿಬಿಡ್ತಾರೆ ಅಂತಂದು. ಬಟ್ ಅದರದ್ದು ಹಿಂದಿನ ಏನು ಉದ್ದೇಶ ಅಂತ ನಮ್ಗೆ ಯಾರಿಗೂ ಗೊತ್ತಾಗಲಿಲ್ಲ. ಕನ್ಫ್ಯೂಷನಲ್ಲಿದ್ದೀವಿ ಏನಕ್ಕೆ ಅದು ಹೇಳಿದ್ದು ಅಂತ. ಟ್ಯೂಬ್ಲೈಟ್ ಅಂತ ಹೇಳಿದ್ದು ಲೈಕ್ ಅದೇ ಜಾಸ್ತಿ ಸ್ಕ್ರೀನ್ ಪ್ರೆಸೆನ್ಸ್ ಇಲ್ಲದೆ ಇರೋದ್ರಿಂದ ಸ್ವಲ್ಪ ಸ್ಟೇಜ್ ಫಿಯರ್ ಇದ್ದೇ ಇರುತ್ತೆ ಯಾರಿಗೆ ಆದರೂ. ಅದು ನ್ಯೂ ಕಮರ್ಸ್ ಅಲ್ವಾ, ನಾವೆಲ್ಲ ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ಆಗಾಗ ಎಲ್ಲರೂ ಒಟ್ಟಿಗೆ ನೋಡಿದಾಗ ಸ್ವಲ್ಪ ಒಂದು ಭಯ ಅನ್ನೋದು ಇದ್ದೇ ಇರುತ್ತೆ. ಸೊ ಅದನ್ನು ನೋಡಿ ಆ ಥರ ಹೇಳ್ತಾರೆ ಅಷ್ಟೇ. ಓಕೆ, ದರ್ಶನ್ ಸರ್ ನಿಮಗೆ ಫೇವ್ರೇಟ್ ಅಂತ ಗೊತ್ತು. ಸೊ ಆಲ್ವೇಸ್ ಸೊ ಅವರ ತುಂಬ ಒಳ್ಳೆ ಸ್ನೇಹಿತನ ಜೊತೆಗೆ ನೀವು ಕೆಲಸ ಮಾಡ್ತಾಯಿದ್ದೀರಾ. ತರುಣ್ ಸರ್ ಅವರ ಪ್ರೊಡಕ್ಷನ್ ಹೌಸಲ್ಲಿ ಕೆಲಸ ಮಾಡ್ತಾಯಿದ್ದೀರಾ. ಸೊ ಎರಡೂ ಕೂಡ ಸ್ಪೆಷಲ್ ನಿಮಗೆ. ಒಂದು ಈ ಮಹಾನಟಿಯಲ್ಲಿ ತರುಣ್ ಸರ್ ಸಿಕ್ಕಿದ್ದು, ಇನ್ನೊಂದು ದರ್ಶನ್ ಸರು ಅವರ ಕ್ಲೋಸ್ ಫ್ರೆಂಡ್ ತರುಣ್ ಅವರು. ಸೊ ಎರಡು ಹೆಂಗೆ ನೀವು ಹೇಳೋಕ್ಕೆ ಇಷ್ಟಪಡ್ತೀರಾ, ಯಾವ ಥರ ಎಕ್ಸ್ಪ್ರೆಸ್ ಮಾಡೋಕ್ಕೆ ಇಷ್ಟಪಡ್ತೀರಾ ಈ ಒಂದು ಅವರಿಬ್ಬರ ಒಂದು ಕಾಂಬಿನೇಷನಲ್ಲಿ? ಬಿಕಾಸ್ ಇವಾಗ ತರುಣ್ ಸರ್ ನಿಮಗೆ ಗೊತ್ತಿರೋದ್ರಿಂದ ನೆಕ್ಸ್ಟ್ ದರ್ಶನ್ ಸರ್ ಮೂವಿಲೂ ನಿಮಗೆ ಆ್ಯಕ್ಟ್ ಮಾಡೋ ಚಾನ್ಸಸ್ ಸಿಗಬಹುದು ಅನ್ನೋಂತಹ ಒಂದು ಲೆಕ್ಕಾಚಾರದಲ್ಲಿ ಕೇಳ್ತಾ ಇದ್ದೀನಿ. ದರ್ಶನ್ ಸರ್ ಮೂವಿಯಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಸಿಕ್ಕಿದ್ರೆ ಅದಕ್ಕಿಂತ ಇನ್ನೇನು ಬೇಕು. ಅವ್ರನ್ನೆಲ್ಲ ಡಿ ಬಾಸ್ ಅಲ್ಲಿ ನೋಡ್ತಾ ಇದ್ದೀವಿ ನಾವು. ಅವರು ಎದುರುಗಡೆ ಸಿಗೋದೇ ನಮಗೊಂಥರ ಕ್ರೇಜ್, ಅವ್ರನ್ನ ನೋಡೋದೇ ಒಂಥರ ಕ್ರೇಜು. ಬಟ್ ಅವ್ರ ಜೊತೆ ಆ್ಯಕ್ಟ್ ಮಾಡೋ ಅಂಥ ಒಂದು ಅವಕಾಶ ಸಿಕ್ಕಿದ್ರೆ ಯಾವ ಥರ ರೋಲ್ ಆದರೂ ಪರವಾಗಿಲ್ಲ ಮಾಡೋ ಥರ ಇರುತ್ತೆ. ಬಟ್ ಸ್ಟಿಲ್ ದರ್ಶನ್ ಸರ್ ಮಾತಾಡ್ತೀನಿ. ಬಟ್ ಸ್ಟಿಲ್ ಇವಾಗ ಸಿನಿಮಾ ಆಗ್ತಾ ಇರೋದ್ರಿಂದ ದರ್ಶನ್ ಸರ್ನ ಮೀಟ್ ಮಾಡಬೇಕು, ಡೆವಿಲಲ್ಲಿ ಇದ್ದಾರೆ ಅವರು. ಸೊ ಮೀಟ್ ಮಾಡಬೇಕು ಅನ್ನೋದಿದೆ. ಸಿಗ್ತಾ ಇಲ್ಲ ಸರ್, ಅದೇ ಒಂಚೂರು ಸ್ವಲ್ಪ ಬೇಜಾರಿದೆ. ಎಲ್ರಿಗೂ ಒಂದೊಂದು ಕಾರಣದಿಂದ ದರ್ಶನ್ ಸರ್ ಇಷ್ಟ ಆಗ್ತಾರೆ. ನಿಮಗೆ ಯಾವ ಕಾರಣಕ್ಕೆ ಅವ್ರು ತುಂಬ ಇಷ್ಟ ಆಗೋದು? ಅಷ್ಟೊಂದು ನೀವು ಏನು ಅವ್ರ ಬಗ್ಗೆ ಯಾಕೆ ಅಷ್ಟೊಂದು ಕ್ರೇಜ್ ಅಂತ? ಅವ್ರ ಮಾತಲ್ಲೇ ಒಂದು ಕಿಕ್ ಕೊಡ್ತಾರೆ ಯಾವಾಗ್ಲೂ. ಸೊ ಅದೇ ಇಷ್ಟ ಆಗುತ್ತೆ. ಆ್ಯಂಡ್ ಅಷ್ಟೇ. ಓಕೆ, ಸೊ ಈ ಮೂವಿಯಿಂದ ನಿಮ್ಮ ಒಂದು ಎಕ್ಸ್ಪೆಕ್ಟೇಷನ್ ಎಷ್ಟು ಜಾಸ್ತಿ ಆಗುತ್ತೆ? ನಿಮ್ಮ ಈ ಫೀಲ್ಡಲ್ಲಿ ಸರ್ವೈವ್ ಆಗೋದಕ್ಕೆ ಈ ಮೂವಿ ಎಷ್ಟು ಹೆಲ್ಪ್ಫುಲ್ ಆಗುತ್ತೆ? ಹಾಗೆ ನಿಮ್ಮ ಒಂದು ಪಾತ್ರನ ಜನ ಒಪ್ಕೊಳ್ತಾರೆ ಅನ್ನುವಂತಹ ಒಂದು ನಿರೀಕ್ಷೆ ಎಷ್ಟರ ಮಟ್ಟಿಗಿದೆ? ಜನ ಒಪ್ಕೊಳ್ತಾರೆ, ಅದು ಸಿನಿಮಾ ನೋಡಿದ್ಮೇಲೆ ಗೊತ್ತಾಗೋದು. ಬಟ್ ನನಗೆಷ್ಟು ಮಾಡೋಕ್ಕೆ ಸಾಧ್ಯ ಆಗಿದೆಯೋ ಅಷ್ಟು ಪ್ರಯತ್ನ ನಾನು ಮಾಡಿದ್ದೀನಿ ಸಿನಿಮಾ ಅಲ್ಲಿ. ಖಂಡಿತವಾಗ್ಲೂ ಈ ಒಂದು ರೋಲ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ತುಂಬ ಚೆನ್ನಾಗಿದೆ ಕ್ಯಾರೆಕ್ಟರ್. ನನಗೆ ಕೇಳ್ತಾನೆ ನನಗೆ ಅಳು ಬಂತು. ಅದು ಕೇಳ್ತಾ ಕೇಳ್ತಾ ನನ್ನ ಕ್ಯಾರೆಕ್ಟರ್ ಬಗ್ಗೆ ತುಂಬ ಎಮೋಷ್ನಲ್ ಆದೆ. ಬಟ್ ಇಷ್ಟ ಆಗುತ್ತೆ ಎಲ್ರಿಗೂ ಅಂತ. ಓಕೆ, ಕೊನೆಯದಾಗಿ ನೀವು ಫಿಲ್ಮಿ ಬ್ಯಾಕ್ಗ್ರೌಂಡಿಂದ ಬರದೇ ಇರೋರು ಒಂದು ರಿಯಾಲಿಟಿ ಶೋ ವಿನ್ ಆಗಿ ಈ ಫೀಲ್ಡಿಗೆ ಬಂದಿರೋದ್ರಿಂದ ನಿಮ್ಮನ್ನು ನೀವು ಪ್ರೂವ್ ಮಾಡ್ಕೊಳ್ಳೋದು ಕೂಡ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಷ್ಟು ಎಫರ್ಟ್ ಹಾಕ್ತಾ ಇದ್ದೀರಾ ನಿಮ್ಮ ಕಡೆಯಿಂದ, ಮತ್ತು ನಿಮ್ಮ ಎಫರ್ಟಿಗೆ ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಯಾವ ಥರ ಇದೆ? ಎಫರ್ಟ್ಸ್ ಇದ್ದೇ ಇದೆ ಮ್ಯಾಮ್. ಅಷ್ಟು ಈಸಿಯಾಗಿ ಯಾರೂ ಕೂಡ ಒಂದು ಇಂಡಸ್ಟ್ರಿಗೆ ಎಂಟ್ರಿ ಆಗೋಕ್ಕಾಗಲ್ಲ. ಎಫರ್ಟ್ಸ್ ಅನ್ನೋದು ಇದ್ದೇ ಇದೆ. ಸೊ ಪ್ರತಿದಿನ ಆ್ಯಕ್ಟಿಂಗ್ ಅದನ್ನು ಪ್ರಾಕ್ಟೀಸ್ ಮಾಡೋದಿರ್ಬೋದು. ಆ್ಯಂಡ್ ಅದೇ ಬ್ಯೂಟಿ ವೈಸ್ ವರ್ಕೌಟ್ ಎಲ್ಲ ಮಾಡೋದಿರ್ಬೋದು. ಲೈಕ್ ಈ ಥರ ಒಂದು ಸಣ್ಣ ಪುಟ್ಟ ಫಿಸಿಕಲಿ ಈ ಥರ ಸ್ವಲ್ಪ ಇಂಪ್ರೂವ್ಮೆಂಟ್ ಇರ್ಬೋದು. ಈ ಥರ ಇಂಪ್ರೂವ್ ಮಾಡ್ಕೋತಾ ಇರೋದು ಬಿಟ್ಟರೆ ಅಷ್ಟೇ. ಫ್ಯಾಮಿಲಿ ಸಪೋರ್ಟ್ ತುಂಬ ಇದೆ. ಅಪ್ಪ ಆಗಿರಲಿ, ಅಮ್ಮ ಆಗಿರಲಿ, ನನ್ನ ಫ್ಯಾಮಿಲಿ ಆಗಿರಲಿ, ಯಾರೂ ಇಂಡಸ್ಟ್ರಿಗೆ ಬರದೇ ಇರೋ ಕಾರಣ ನಾನೇ ಫಸ್ಟ್ ಆಗಿರೋದ್ರಿಂದ ಎಲ್ರಿಗೂ ಒಂಥರ ಎಕ್ಸೈಟ್ಮೆಂಟ್ ಹೇಗಿರುತ್ತೆ. ನನ್ನ ಸಿನಿಮಾ ಅಂದ್ರೇ ಒಂದು ನನ್ನ ಇಡೀ ಫ್ಯಾಮಿಲಿಯಲ್ಲಿ ಇಡೀ ಓಲ್ ಫ್ಯಾಮಿಲಿ ಬಸ್ ಮಾಡ್ಕೊಂಡು ಬಂದುಬಿಡ್ತಾರೆ. ಸೊ ಅಷ್ಟು ಎಕ್ಸೈಟಲ್ಲಿದ್ದಾರೆ ಯಾವಾಗ ಬಿಡುತ್ತೆ. ಈ ಟೀಸರ್ಗೇ ಎಲ್ಲರೂ ಬರೋಣ ಅಂತಿದ್ರು. ಇದು ಬರೀ ಟೀಸರ್ ಅಷ್ಟೇ, ಇನ್ನು ಟ್ರೈಲರ್ ಬರುತ್ತೆ, ಆಗ ಬನ್ನಿ ಅಂತ ಹೇಳಿದ್ದೀನಿ. ಅಷ್ಟು ಹುಚ್ಚು ಎಲ್ರಿಗೂ ಸಿನಿಮಾ ಅಂದರೆ. ನಮ್ಮ ಯಾವುದಾದ್ರೂ ಒಂದು ಕನ್ನಡ ಸಿನಿಮಾ ಬಂದರೆ ಸಾಕು, ಒಟ್ಟಿಗೆ ಹೋಗ್ತೀವಿ. ಅವರು ಫಸ್ಟು ಮಹಾನಟಿಯಲ್ಲಿ ನಮ್ಮ ಮನೇಲಿ ಮಹಾನಟಿಗೆ ಸೆಲೆಕ್ಟ್ ಆಗಿದ್ದೀನಿ ಅನ್ನೋದೇ ನಂಬಲಿಲ್ಲ. ಸುಮ್ಮನೆ ಏನೋ ಹೇಳ್ತಾ ಇದೆಯಾ ಹೋಗು ಅಂತ. ನಾನು ನಂಬಲಿಲ್ಲ ಫೋನೆಲ್ಲ ಬಂದಾಗ. ಇಲ್ಲ ಸರ್, ಯಾವುದಾದ್ರೂ ಫೇಕ್ ಅಕೌಂಟಿಂದ ಏನಾದರೂ ಇದು ಮಾಡ್ತಾಯಿದ್ದಾರೋ ಅಂತ ನಾನು ಸುಮ್ಮನೆ ಆಗಿಬಿಟ್ಟಿದ್ದೆ. ಮಹಾನಟಿಗೆ ಬಂದಿದ್ದೇ ಒಂದು ಸರ್ಪ್ರೈಸ್ ನನಗೆ. ಇನ್ನು ಸಿನಿಮಾ ಸಿಕ್ಕಿದ್ದು ಯಾರೂ ನಂಬಲಿಲ್ಲ. ನಿಜ ಹೇಳ್ತಾ ಇದೆಯಾ, ನಿಜ ತರುಣ್ ಸರ್ ಕೊಟ್ರಾ ನಿನಗೆ ಅಂತ ಅಷ್ಟು ಎಕ್ಸೈಟಲ್ಲಿದ್ದರು. ಬಟ್ ಇವಾಗಂತೂ ಎಲ್ಲರೂ ಕಾಯ್ತಾ ಇದ್ದಾರೆ ಯಾವಾಗ ಥಿಯೇಟರ್ ಓಪನ್ ಮಾಡ್ತಾರೋ, ಕೂತ್ಕೊಂಡು ನೋಡ್ಬಿಡೋಣ ಸಿನಿಮಾನ ಅನ್ನೋದು. ಪಕ್ಕ ನಮ್ಮ ಮೈಸೂರಲ್ಲಂತೂ ಎಲ್ಲರೂ ಫ್ಯಾನ್ಸ್ ಜಾಸ್ತಿ. ಮೈಸೂರಲ್ಲಿ ಎಲ್ಲ ಕಡೆ ನಮ್ಮ ಮಹಾನಟಿ ಪ್ರಿಯಾಂಕಾ, ನಮ್ಮ ಮೈಸೂರು ಹುಡುಗಿ ಅನ್ನೋದಿದೆ. ಸೊ ನಮ್ಮ ಮೈಸೂರು ಜನ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಐ ಆಮ್ ವೆರಿ ಲಕ್ಕಿ.
ಸೊ ನಿಮ್ಮ ಪ್ರಾಜೆಕ್ಟ್ಗೆ ಆಲ್ ದಿ ಬೆಸ್ಟ್ ನಮ್ಮ ಕಡೆಯಿಂದ ಹೇಳ್ತೀವಿ. ಹಾಗೆ ಈ ಇಂಡಸ್ಟ್ರಿಯಲ್ಲಿ ನೀವು ತುಂಬ ಚೆನ್ನಾಗಿ ಬೆಳೀರಿ ಅಂತ ಕೂಡ ನಮ್ಮ ಕಡೆಯಿಂದ ಹೊರಿಸಿ. ಆಲ್ ದಿ ಬೆಸ್ಟ್. ಇದಾಗಿತ್ತು ಪ್ರಿಯಾಂಕಾ ಅವರ ಮಾತು. ಇದಾಗಿತ್ತು ಪ್ರಿಯಾಂಕಾ ಅವರ ಮಾತು. ಇಂಡಸ್ಟ್ರಿಗೆ ಹೊಸಬರಾದರೂ ಕೂಡ ಹೆಚ್ಚಿನ ನಿರೀಕ್ಷೆಗಳನ್ನು ಅವರು ಇಟ್ಕೊಂಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ವಿಜಯ್ ಜೊತೆ ವೈದೇಹಿ, ಬೆಂಗಳೂರು, ವಿಶ್ವವಾಣಿ.